ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ಈ DPSP ಶಾರ್ಟ್ ಫಾರ್ಮ್ ಅಲ್ಲಿ DPSP ಅಂತ ಕರಿತೀವಿ. ಇದು ಬಂದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 4 ನಲ್ಲಿ ಇದೆ. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಆರ್ಟಿಕಲ್ ಬಂದು ಆರ್ಟಿಕಲ್ ನಂಬರ್ 36 ಇಂದ ಹಿಡಿದು ಆರ್ಟಿಕಲ್ ನಂಬರ್ 51 ತನಕ. ವಿ ಹ್ಯಾವ್ ಬಾರೋಡ್ DPSP ಕಾನ್ಸೆಪ್ಟ್ ಫ್ರಮ್ ಐರಿಷ್ ಕಾನ್ಸ್ಟಿಟ್ಯೂಷನ್. ನಾವು ಈ DPSP ಕಾನ್ಸೆಪ್ಟ್ ನ ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಕಾಪಿ ಮಾಡ್ಕೊಂಡಿದೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ. ದೀಸ್ ಆರ್ ದ ಪಾಸಿಟಿವ್ ಇನ್ಸ್ಟ್ರಕ್ಷನ್ಸ್ ಗಿವನ್ ಬೈ ದ ಕಾನ್ಸ್ಟಿಟ್ಯೂಷನ್ ಟು ಸ್ಟೇಟ್ಸ್. ಈ ತತ್ವಗಳು ಸಂವಿಧಾನದಿಂದ ರಾಜ್ಯಕ್ಕೆ ನೀಡಲಾಗಿರುವ ಸಕಾರಾತ್ಮಕ ನಿರ್ದೇಶನಗಳಾಗಿವೆ. ಅಂತಂದ್ರೆ ಪಾಸಿಟಿವ್ ಇನ್ಸ್ಟ್ರಕ್ಷನ್ಸ್, ಪಾಸಿಟಿವ್ ಕಾನ್ಸ್ಟಿಟ್ಯೂಷನಲ್ ಇನ್ಸ್ಟ್ರಕ್ಷನ್ಸ್ ಅಂತಂದ್ರೆ ಈ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಈ ಒಂದು ಇನ್ಸ್ಟ್ರಕ್ಷನ್ಸ್ ಗಳು ತುಂಬಾ ಮುಖ್ಯ ಅಂತ ಈ ಪದದ ಮೀನ್ಸ್ ಈ ಲೈನ್ ನ ಅರ್ಥ. DPSPs are the principles that state has to follow while making the rules and policies. ಈಗ ಒಂದು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಸ್ಟೇಟ್ ಗವರ್ನಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ರೂಲ್ಸ್ ಅಥವಾ ಪಾಲಿಸಿನ ಮಾಡ್ಬೇಕಾದ್ರೆ ಈ DPSP ನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕು. ಈ DPSP ತತ್ವಗಳು, ಈ ರಾಜ್ಯ ನಿರ್ದೇಶಕ ತತ್ವಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಆ ರೂಲ್ಸ್ ಮತ್ತೆ ಪಾಲಿಸೀಸ್, ನೀತಿ ನಿಯಮಗಳು ರೂಪಿಸಬೇಕಾದ್ರೆ ಅವು ಹೇಗಿರ್ಬೇಕು ಅಂತಂದ್ರೆ ಈ ಕಲ್ಯಾಣ ರಾಜ್ಯದಲ್ಲಿ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಒತ್ತು ಕೊಡೋ ಆಗಿರ್ಬೇಕು ಅವು. DPSP ನಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಬರುತ್ತೆ ಹೋಗ್ತಾ ಹೋಗ್ತಾ ಆರ್ಟಿಕಲ್ ನಂಬರ್ 36 ಇಂದ 51 ತನಕ. ಅದ್ರಲ್ಲಿ ಬಂದಿರೋವೆಲ್ಲ ಹೇಗೆ ಅಂತಂದ್ರೆ ಆ ತತ್ವಗಳನ್ನೆಲ್ಲ ಕಂಪ್ಲೀಟ್ ಆಗಿ ಇಂಡಿಯಾ ಏನಾದ್ರು ಅಡಾಪ್ಟ್ ಮಾಡ್ಕೊಂತು ಅಂತಂದ್ರೆ ಈ ರಾಮರಾಜ್ಯ ಆಗ್ಬಿಡುತ್ತೆ ಇಂಡಿಯಾ ಅಂತ ಹೇಳ್ತಾರೆ ಎಲ್ರು. ದ ಏಮ್ ಆಫ್ DPSPs ಇಸ್ ಟು ಎಸ್ಟಾಬ್ಲಿಷ್ ವೆಲ್ಫೇರ್ ಸ್ಟೇಟ್. ವೆಲ್ಫೇರ್ ಸ್ಟೇಟ್ ಅಂತಂದ್ರೆ ಅರ್ಥ ಬಂದು ಕಲ್ಯಾಣ ರಾಜ್ಯ ಅಂತ. ಈ DPSP ನ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೇರಿಸಿರೋ ಉದ್ದೇಶನೇ ಏನಂತಂದ್ರೆ ಈ ಕಲ್ಯಾಣ ರಾಜ್ಯ ಸ್ಥಾಪನೆನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಈ DPSP ನ ಸೇರಿಸಿದ್ದಾರೆ. ದ ಮೇನ್ ಆಬ್ಜೆಕ್ಟಿವ್ ಆಫ್ DPSP ಇಸ್ ಟು ಎನ್ಶ್ಯೂರ್ ಸೋಷಿಯಲ್ ಅಂಡ್ ಎಕನಾಮಿಕಲ್ ಜಸ್ಟಿಸ್ ಟು ಆಲ್. ಮುಖ್ಯ ಉದ್ದೇಶ ಏನು DPSP ಇದು ಅಂತಂದ್ರೆ ಸೋಷಿಯಲ್, ಸಾಮಾಜಿಕ ಮತ್ತೆ ಆರ್ಥಿಕ ನ್ಯಾಯ ಸಿಗುವಂತಾಗ್ಬೇಕು ಎಲ್ರಿಗೂ ಅನ್ನೋದೇ ಈ ಒಂದು DPSP ನ ಉದ್ದೇಶ. ಈ ಕ್ವಶನ್, ಈ ಸೋಷಿಯಲ್ ಅಂಡ್ ಎಕನಾಮಿಕಲ್ ಜಸ್ಟಿಸ್, ಈ 3 ಪದ ತುಂಬಾ ಇಂಪಾರ್ಟೆಂಟ್, ತುಂಬಾ ಸಲ ಎಕ್ಸಾಮ್ ಬಂದಿದೆ. DPSP ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಸೋಷಿಯಲ್ ಅಂಡ್ ಎಕನಾಮಿಕಲ್ ಜಸ್ಟಿಸ್ ಅಂತ. ಮತ್ತೆ ಇನ್ನೊಂದು ಕ್ವಶನ್ ಈ ಸ್ಲೈಡ್ ಅಲ್ಲಿ ಬಂದು ಏನಂತಂದ್ರೆ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ ತಗೊಂಡಿದೀವಿ ಅಂತ, ಮತ್ತೆ ಪಾರ್ಟ್ 4 ಅಲ್ಲಿ ಬರುತ್ತೆ ಅಂತ. ಮತ್ತೆ ದೀಸ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಜಸ್ಟಿಸೇಬಲ್, ನಾಟ್ ಮ್ಯಾಂಡೇಟರಿ ಟು ಬಿ ಇಂಪ್ಲಿಮೆಂಟೆಡ್ ಬೈ ಗವರ್ನಮೆಂಟ್. ಫಂಡಮೆಂಟಲ್ ರೈಟ್ಸ್ ಜಸ್ಟಿಸೇಬಲ್, ನಾವು ಹೋಗಿ ಸುಪ್ರೀಂ ಕೋರ್ಟ್ಗೆ ಮತ್ತೆ ಹೈಕೋರ್ಟ್ಗೆ ಕ್ವಶನ್ ಮಾಡ್ಬೋದು ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದ್ರೆ DPSP ನಾಟ್ ಜಸ್ಟಿಸೇಬಲ್ ಅಂತಂದ್ರೆ ಈ DPSP ಗಳಲ್ಲಿ ಬರೋ ಒಂದು ಪಾಯಿಂಟ್ಸ್ ಗಳನ್ನ ನಮ್ಮ ಕಂಟ್ರಿ ಆಗ್ಲಿ ಅಥವಾ ನಾವು ಯಾವ ಸ್ಟೇಟ್ ಗವರ್ನಮೆಂಟ್ ಆಗ್ಲಿ ಅವು ಏನಾದ್ರೂ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದ್ರೆ ನಾವು ಕೋರ್ಟ್ಗೆ ಹೋಗೋ ಹಕ್ಕು ನಮ್ಗೆ ಬರಲ್ಲ. ಅದು ಮ್ಯಾಂಡೇಟರಿ ಅಲ್ಲ, ಆಪ್ಷನಲ್ ಅದು. ಸೊ ವಿ ಕೆನಾಟ್ ಗೋ ಟು ಕೋರ್ಟ್ ಇಫ್ ದ ಸ್ಟೇಟ್ ನಾಟ್ ಇಂಪ್ಲಿಮೆಂಟ್ ದಿಸ್ DPSPs. ಸೊ ಟೈಪ್ಸ್ ಆಫ್ ಪ್ರಿನ್ಸಿಪಲ್ಸ್, ತತ್ವಗಳು ಯಾವ್ಯಾವ ತರ ತತ್ವಗಳಿದೆ DPSP ಅಂತಂದ್ರೆ ಮೊದಲನೇದು ಬಂದು ಸೋಷಿಯಲ್ ಪ್ರಿನ್ಸಿಪಲ್ಸ್, ಮತ್ತೆ ಎರಡನೇದು ಬಂದು ಗಾಂಧಿಯನ್ ಪ್ರಿನ್ಸಿಪಲ್ಸ್, ಮೂರನೇದು ಬಂದು ಲಿಬರಲ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಂತ. ಈ ಕಾನ್ಸ್ಟಿಟ್ಯೂಷನ್ ನಲ್ಲಿ ಈ ತರ ಈಗ ನಾವು 3 ಭಾಗ ಮಾಡಿದ್ವಲ್ಲ, ಸೋಷಿಯಲ್, ಗಾಂಧಿಯನ್, ಲಿಬರಲ್ ಅಂಡ್ ಇಂಟೆಲೆಕ್ಚುಯಲ್ ಅಂತ. ಈ ತರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಆಗಿಲ್ಲ. ಆದ್ರೆ ನಾವು ಈಗ ಪಾಠ ಮಾಡ್ತಾ ಇದೀವಲ್ಲ, ನಾವು ಇದನ್ನ 3 ಭಾಗಗಳಾಗಿ ನಿಮ್ಗೆ ಈಸಿ ಆಗ್ಲಿ ಅಂತ 3 ಭಾಗ ಮಾಡಿದ್ದೇವೆ. ಅಂತಂದ್ರೆ ಮೊದಲನೇದಾಗಿ ಈಗ ನೋಡಿದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ಬಂದು ಆರ್ಟಿಕಲ್ 14 ಆದ್ಮೇಲೆ 15 ಹೇಳ್ದೋ, 15 ಆದ್ಮೇಲೆ 16 ಹೇಳ್ದೋ, 17 ಹೇಳ್ದೋ, ಹಾಗೆ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಬಂತು. ಬಟ್ ಇಲ್ಲಿ ಹಾಗೆ ಬರಲ್ಲ. ಸೋಷಿಯಲ್ ಪ್ರಿನ್ಸಿಪಲ್ಸ್ ಅಲ್ಲಿ ಅಂತಂದ್ರೆ ಈಗ 36 ಇಂದ 51 ಅಲ್ಲಿ ರ್ಯಾಂಡಮ್ ಆಗಿ ಯಾವ ತಗೊಂಡು ಮಾಡಿದೀವಿ. ಅಂದ್ರೆ ಸೋಷಿಯಲ್ ಪ್ರಿನ್ಸಿಪಲ್ಸ್ ನ ಯಾವ್ದು ರೆಪ್ರೆಸೆಂಟ್ ಮಾಡುತ್ತೋ ಅದನ್ನೆಲ್ಲ ಸೋಷಿಯಲ್ ಪ್ರಿನ್ಸಿಪಲ್ಸ್ ಹಾಕಿದೀವಿ. ಅದೀಗ ಫಾರ್ ಎಕ್ಸಾಂಪಲ್ ಈಗ 36 ಬಂತು ಅಂದ್ರೆ ನೆಕ್ಸ್ಟ್ 37 ನಾವು ಹೇಳ್ಬೇಕು ಅಂತಿಲ್ಲ. ಅದು ಸೋಷಿಯಲ್ ಪ್ರಿನ್ಸಿಪಲ್ ನ ರೆಪ್ರೆಸೆಂಟ್ ಮಾಡಿದ್ರೆ ಮಾತ್ರ ಹೇಳ್ಬೇಕು. ಹೀಗೆ 36 ಇಂದ 51 ತನಕ ಇರೋ ಆರ್ಟಿಕಲ್ಸ್ ನ 3 ಭಾಗಗಳಾಗಿ ಮಾಡ್ಕೊಂಡಿದೀವಿ, ಅದು ರ್ಯಾಂಡಮ್ ಆಗಿ. ಸೊ ಆರ್ಡರ್ ವೈಸ್ ಬರಲ್ಲ. ಓಕೆ, ಈ 3 ಪ್ರಿನ್ಸಿಪಲ್ ಇದು ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅಂತ ನಾವು ಸೋಷಿಯಲ್, ಗಾಂಧಿಯನ್ ಮತ್ತೆ ಲಿಬರಲ್ ಅಂಡ್ ಇಂಟೆಲೆಕ್ಚುಯಲ್ ಅಂತ ಹಾಕೊಂಡಿದೀವಿ. ಸೊ ಈಗ ನೆಕ್ಸ್ಟ್ ಸ್ಲೈಡ್ ಗಳಲ್ಲಿ ಯಾವ್ದು ಸೋಷಿಯಲ್, ಯಾವ್ದು ಗಾಂಧಿಯನ್ ಅಂತ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ. ಸೊ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್
ಸಮಾಜವಾದಿ ತತ್ವಗಳು ಅಂತಂದ್ರೆ ದೀಸ್ ಪ್ರಿನ್ಸಿಪಲ್ಸ್ ಟ್ರೈಸ್ ಟು ಎಸ್ಟಾಬ್ಲಿಷ್ ಡೆಮೋಕ್ರೆಟಿಕ್ ಸೋಷಿಯಲಿಸ್ಟಿಕ್ ಸ್ಟೇಟ್ ಇನ್ ಇಂಡಿಯಾ. ಈ ಸಮಾಜವಾದಿ ತತ್ವಗಳು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಬಲಗೊಳಿಸಲಿಕ್ಕೆ ಸಹಕಾರಿಯಾಗಿದೆ, ಸಮಾಜವಾದಿ ರಾಷ್ಟ್ರ ನಿರ್ಮಾಣದಲ್ಲಿ ಸಹಕಾರಿಯಾಗಿದೆ. ಸಮಾಜವಾದಿ ರಾಷ್ಟ್ರ ಅಂತಂದ್ರೆ ಜನರ ಕಲ್ಯಾಣಕ್ಕಾಗಿ ಇರುವಂತ ರಾಷ್ಟ್ರ ಅದು ಅಂತ. ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಎಂಜೂರಿಂಗ್ ದ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಜಸ್ಟಿಸ್, ರೆಡ್ಯೂಸಿಂಗ್ ಇನ್ಇಕ್ವಾಲಿಟಿ ಇನ್ಕಮ್. ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಎಂಜೂರಿಂಗ್ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಜಸ್ಟಿಸ್, ಎಲ್ಲರಿಗೂ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ, ಆರ್ಥಿಕ ಮತ್ತೆ ರಾಜಕೀಯ ನ್ಯಾಯ ಒದಗಿಸುವುದು ಈ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ನ ಉದ್ದೇಶ. ರೆಡ್ಯೂಸಿಂಗ್ ದ ಇನ್ಇಕ್ವಾಲಿಟಿ ಇನ್ ಇನ್ಕಮ್. This was added to DPSP in 44th amendment. Reducing the inequality in income ಅಂತಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು FDA SDA ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ. FDA SDA ಎಕ್ಸಾಮ್ಸ್ಗೆ ಸ್ಯಾಲರೀಸ್ ಈಗ ಎಷ್ಟಿರುತ್ತೆ ಅಂತಂದ್ರೆ, ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ಸ್ಗಳಿಗೆ ಸ್ಟಾರ್ಟಿಂಗ್ ಸ್ಯಾಲರಿ ಒಂದು 27,650 ಇಂದ ಹಿಡಿದು 52,650 ತನಕ ಅಂತಂದ್ರೆ ಇದ್ರ ರೇಂಜ್ ಇದು. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ಬೆಂಗಳೂರು ಸಿಟಿ ಅಂತ ಅಲ್ಲಿ ವರ್ಕ್ ಮಾಡೋ FDAಗಳಿಗೆ ಬೇರೆ ತಾಲೂಕು, ಸಾಮಾನ್ಯ ತಾಲೂಕುಗಳಲ್ಲಿ ವರ್ಕ್ ಮಾಡೋ FDAಗಳಿಗಿಂತ ಸ್ಯಾಲ್ರಿ ಜಾಸ್ತಿ ಇರುತ್ತೆ. ಅದೇ ರೇಂಜ್ ಬಂದು 27,650 ಇಂದ ಹಿಡಿದು 52,650 ತನಕ. SDA ನೋಡೋದಾದ್ರೆ 21,400 ಇಂದ ಹಿಡಿದು 42,000 ತನಕ. ಅಂತಂದ್ರೆ ರೇಂಜ್ ನೋಡಿ, ಇಲ್ಲಿ 27,000 ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಆಲ್ಮೋಸ್ಟ್ 21,500 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಗೂ ಎಷ್ಟು ಡಿಫ್ರೆನ್ಸ್ ಆಯ್ತು? ಹೆಚ್ಚು ಕಡಿಮೆ ಒಂದು 5,000 ರಿಂದ 5,500 ಅಷ್ಟೇ ಡಿಫ್ರೆನ್ಸ್. ಇದು ಹೇಗೆ, ಇದು ಯಾಕೆ ಇಷ್ಟು ಮಾಡಿದ್ದಾರೆ ಅಂತಂದ್ರೆ, ಟು ರೆಡ್ಯೂಸ್ ದ ಇನ್ಇಕ್ವಾಲಿಟಿ ಇನ್ಕಮ್. ಈಗ ನೀವು ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೆ ಹೋಗಿರ್ಬೋದು, ಅಲ್ಲಿ ಆಫೀಸರ್ಸ್ ಅಂದ್ರೆ ಗ್ರೂಪ್ A ಇಂದ ಹಿಡಿದು ಗ್ರೂಪ್ D ತನಕ ಅವ್ರ ಸ್ಯಾಲ್ರಿಗಳನ್ನ ನೋಡೋದಾದ್ರೆ, ಈ ಗ್ರೂಪ್ A ಅಂದ ತಕ್ಷಣ ಏನು ಅವ್ರಿಗೆ ಲಕ್ಷಾಂತರ ರೂಪಾಯಿ ಸ್ಯಾಲ್ರಿ ಏನಿರಲ್ಲ. ಗ್ರೂಪ್ A ಬರ್ತಾ ಇರೋ ಸಂಬಳ ಮತ್ತೆ ಗ್ರೂಪ್ D ಬರ್ತಾ ಇರೋ ಸಂಬಳಕ್ಕೂ ಕೆಲವೇ ಸಾವಿರ ಅಷ್ಟೇ ಅಂತರ ಇರೋದು. ಒಂದು 10,000 15,000 ಇದ್ರ ಮೇಲೆ ಇಷ್ಟು ಅಂದ್ರೆ 15,000 ಗಂಟ ಕಡಿಮೆ ಇರಲ್ಲ. ಅಂತಂದ್ರೆ ಅವ್ರು ಒಂದೇ ಸಲ ಎಂಟ್ರಿ ಆಗಿದ್ರೆ, ಸರ್ವಿಸ್ಗೆ ಬಂತಂದಿದ್ರೆ ಅಷ್ಟೊಂದು ಡಿಫ್ರೆನ್ಸ್ ಇರಲ್ಲ ಅವ್ರಿಗೆ. ಏನಕ್ಕೆ ಅಂತಂದ್ರೆ ಇದನ್ನ ಆದಾಯ ಅಸಮಾನತೆಯನ್ನ ತಗ್ಸೋದಕ್ಕೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಡ್ ಮಾಡ್ಕೊಂಡಿದ್ದು DPSP ಬಂದು 44th ಅಮೆಂಡ್ಮೆಂಟ್ ನಲ್ಲಿ. ನೆಕ್ಸ್ಟ್, ರೈಟ್ ಟು ಮೀನ್ಸ್ ಆಫ್ ಲಿವ್ಲಿಹುಡ್ ಟು ಆಲ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಟೀರಿಯಲ್ ಸೋರ್ಸಸ್, equal pay for equal work, preservation of health of children and workers, and strengthen of workers to ensure the healthy development of child. ಸೊ ರೈಟ್ ಟು ಮೀನ್ಸ್ ಆಫ್ ಲೈವ್ಲಿಹುಡ್ ಅಂತಂದ್ರೆ ಬೌದ್ಧಿಕ ಸಂಪನ್ಮೂಲಗಳ ಸಮಾನವಾದ ಹಂಚಿಕೆ ಅಂತಂದ್ರೆ, ಈಗ ನೀವೆಲ್ಲರೂ ಟ್ಯಾಕ್ಸ್ ನ ಪೇ ಮಾಡ್ತೀರಾ ಸೆಂಟ್ರಲ್ ಗವರ್ನಮೆಂಟ್ಗೆ. ಈಗ ಗೌರ್ಮೆಂಟ್ ಹೇಗ್ ಮಾಡ್ಬೋದು, ತನ್ನ ಆಡಳಿತದಿರಲ್ ಅಂದ್ರೆ ಈಗ ಸೆಂಟ್ರಲ್ ಅಲ್ಲಿ ಯಾವ ಪಾರ್ಟಿ ಇದೆ, ಸ್ಟೇಟ್ಸ್ ಗಳಲ್ಲಿ ಕೆಲವು ಅದೇ ಪಾರ್ಟಿ ಇರೋ ಸ್ಟೇಟ್ಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ದುಡ್ಡು ಕೊಡ್ಬೋದು. ಸೊ ಇದೆಲ್ಲ ಆಗುತ್ತೆ. ಸೊ ಇದ್ರ ಉದ್ದೇಶ ಬಂದು ರೈಟ್ ಟು ಮೀನ್ಸ್ ಆಫ್ ಲಿವ್ಲಿಹುಡ್ ಟು ಆಲ್, ಅಂದ್ರೆ ಬೌದ್ಧಿಕ ಸಂಪನ್ಮೂಲಗಳ ಸಮಾನ ಹಂಚಿಕೆ. ಸೊ ಎಲ್ಲಾ ಸ್ಟೇಟ್ಗಳಿಗೂ ಒಂದು ಈಕ್ವಲ್ ಆಗಿ ಮತ್ತೆ ಒಂದು ಸಮ್ ಪ್ಯಾರಾಮೀಟರ್ಸ್ ನ ಕನ್ಸಿಡರ್ ಮಾಡಿ ಹಂಚಬೇಕು ಅನ್ನೋದಕ್ಕೆ ಏನ್ ಮಾಡುತ್ತೆ, ಫೈನಾನ್ಸ್ ಕಮಿಷನ್ ಸೆಟ್ ಮಾಡಿದೆ. ಸೊ ಅದೇನ್ ಮಾಡುತ್ತೆ, ಪ್ರತಿ ಒಂದು ರಾಜ್ಯದಲ್ಲೂ ಒಂದು ಡೆಮೋಗ್ರಫಿಕ್ ಸ್ಟಡಿ ಮಾಡಿ, ಜಿಯೋಗ್ರಫಿಕಲ್ ಸ್ಟಡಿ ಮಾಡಿ, ಪಾಪ್ಯುಲೇಷನ್ ಸ್ಟಡಿ ಮಾಡಿ, ಮತ್ತೆ ಅದ್ರ ಡೆವಲಪ್ಮೆಂಟ್ ರೇಟ್ ನ ಸ್ಟಡಿ ಮಾಡಿ ಎಲ್ರಿಗೂ ಒಂದು ನ್ಯಾಯವಾಗಿ ಹಂಚುತ್ತೆ. ಸೊ ಅದ್ರ ಮುಖಾಂತರ ಇದು ಅಚೀವ್ ಆಗಿದೆ ನೋಡಿ. ರೈಟ್ ಟು ಮೀನ್ಸ್ ಆಫ್ ಲೈವ್ಲಿಹುಡ್ ಟು ಆಲ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಮೆಟೀರಿಯಲ್ ಸೋರ್ಸಸ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಂದ್ರೆ ಈಕ್ವಲ್ ಪೇಮೆಂಟ್ ಫಾರ್ ಬೋತ್ ಮೆನ್ ಅಂಡ್ ವುಮೆನ್ ಇನ್ ಗೌರ್ಮೆಂಟ್ ಜಾಬ್ಸ್. ಈಗೆಲ್ಲಾದ್ರೂ ನೋಡಿದೀರಾ ನೀವು, ಈಗ ಮೆನ್ಸ್ಗೆ ಜಾಸ್ತಿ ಸಂಬಳ ಇದೆ, ವುಮೆನ್ಸ್ಗೆ ಕಡಿಮೆ ಸಂಬಳ ಇದೆ, ಬಟ್ ಒಂದೇ ಪೊಸಿಷನ್ ಇದ್ದಾರೆ ಅಂತ? ನೋ, ಇಲ್ಲ, ಎಲ್ರಿಗೂ ಸಮಾನ ವೇತನನೇ ಕೊಡ್ತಾರೆ. ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಪ್ರಿಸರ್ವೇಷನ್ ಆಫ್ ಹೆಲ್ತ್ ಆಫ್ ಚಿಲ್ಡ್ರನ್ ಅಂಡ್ ವರ್ಕರ್ಸ್ ಅಂಡ್ ಸ್ಟ್ರೆಂಥನ್ ಆಫ್ ವರ್ಕರ್ಸ್ ಟು ಎನ್ಶೂರ್ ದ ಹೆಲ್ತಿ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಅಂತಂದ್ರೆ ಕಿರುಕುಳದ ವಿರುದ್ಧವಾಗಿ ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯವನ್ನು ರಕ್ಷಿಸುವುದು. ಇದು ಸಹ ಒಂದು ಈ ಸಮಾಜವಾದಿ ತತ್ವದಲ್ಲಿ ಬರೋ ಒಂದು ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಬಂದು ಈ ಹೆಲ್ತಿ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತಂದ್ರೆ
ಇದು ಹೇಗೆ ಅಚೀವ್ ಮಾಡಿದ್ದಾರೆ ಹೆಲ್ತ್ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ ಅಂತ, ಅಂಗನವಾಡಿ ಮತ್ತು ಶಾಲೆಗಳಲ್ಲಿ ಹಾಲು ಕೊಡುವ ಮುಖಾಂತರ, ಮೊಟ್ಟೆ ಕೊಡುವ ಮುಖಾಂತರ ಈ ಒಂದು ಕಾನ್ಸೆಪ್ಟ್ ನ ಅಚೀವ್ ಆಗಿದೆ ಆಲ್ರೆಡಿ. ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಅಂಡ್ ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ಪುವರ್. ಎಲ್ಲರಿಗೂ ಸಮಾನವಾದ ನ್ಯಾಯ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಮುಂದೆ ಯಾರು ಇಲ್ಲ. ಸೊ ಈಗ ಕೆಲವರು ಹಾಗೆ ಯಾರೋ ಈಗ ಕೇಸ್ ಹಾಕಿರ್ತಾರೆ, ಸೊ ಅದು ಆಪೋಸಿಟ್ ಇರೋರು ತುಂಬಾ ಬಡವರು ಇರ್ತಾರೆ, ಆ ಕೇಸ್ ಹಾಕಿರುವಂತವನು ಅವ್ರ ಹತ್ರ ಹಣ ಇರುತ್ತೆ, ಬಟ್ ಇವ್ರ ಹತ್ರ ಹಣ ಇರಲ್ಲ. ಸೊ ಅಂತವ್ರಿಗೆ ಏನ್ ಮಾಡುತ್ತೆ, ಗೌರ್ಮೆಂಟ್ ಇಂದಾನೆ ಫ್ರೀ ಲಾಯರ್ನಾಗಿ ಒಬ್ರು ಕೊಡ್ತಾರೆ, ಗೌರ್ಮೆಂಟ್ ಲಾಯರ್ ಅಂತ. ಸೊ ಇವರು ಅವ್ರನ್ನ ಹಿಡ್ಕೊಂಡು ಇವ್ರು ಕೇಸ್ ಆಡ್ಬೋದು. ಆ ಲಾಯರ್ಗೆ ಇವ್ರೇನ್ ಪೇಮೆಂಟ್ ಮಾಡೋ ಹಾಗಿಲ್ಲ. ಸೊ ಈ ಒಂದು ಪ್ರಾವಿಷನ್ 42nd ಅಮೆಂಡ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ. ರೈಟ್ ಟು ವರ್ಕ್, ಪಬ್ಲಿಕ್ ಅಸಿಸ್ಟೆನ್ಸ್ ಟು ಅನ್ಎಂಪ್ಲಾಯ್ಮೆಂಟ್, ಓಲ್ಡ್ ಏಜ್, 6 ಡಿಸೇಬಲ್ಡ್. ಸೊ ಹಂಗಂತಂದ್ರೆ ಇಲ್ಲಿ ಸಾಮಾಜಿಕ ಭದ್ರತೆಯನ್ನು ಒದಗಿಸುವುದು ಅಂತ ಅರ್ಥ. ಅಂತಂದ್ರೆ ನಿರುದ್ಯೋಗ ಭತ್ಯೆ ಕೊಡೋದು ಅಂತಂದ್ರೆ ಕೆಲವರಿಗೆ ಉದ್ಯೋಗ ಇರಲ್ಲ, ಸೊ ಅವ್ರಿಗೆ ಉದ್ಯೋಗ ಸಿಗೋ ಗಂಟ ಒಂದು ನಿರುದ್ಯೋಗ ಭತ್ಯೆ ಅಂತ ಕೊಡೋದು. ಅಟ್ ಪ್ರೆಸೆಂಟ್ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ, ಆಂಧ್ರದಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಪಬ್ಲಿಕ್ ಅಸಿಸ್ಟೆನ್ಸ್ ಟು ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಭತ್ಯೆ, ಮತ್ತೆ ಓಲ್ಡ್ ಏಜ್ ಆಗಿರೋರಿಗೆ ಈಗ ಮಂತ್ಲಿ 1000 rupees ಕೊಡ್ತಾ ಇದ್ದಾರೆ. ಮತ್ತೆ ಹುಷಾರಿಲ್ಲದೆ ಇರೋರಿಗೆ, ಮತ್ತೆ ದಿವ್ಯಾಂಗರು ಅಂತಂದ್ರೆ ವಿಕಲಚೇತನರಿಗೆ, ಇವ್ರಿಗೆಲ್ಲ ಒಂದು ಪೆನ್ಷನ್ ಟೈಪ್ ಅಲ್ಲಿ ಅಮೌಂಟ್ ಕೊಡೋದು. ಟು ಪ್ರೊವೈಡ್ ಜಸ್ಟ್ ಆನ್ ಹ್ಯೂಮನ್ ಕಂಡೀಷನ್ ಫಾರ್ ವರ್ಕ್ ಅಂಡ್ ಪ್ರೊವೈಡಿಂಗ್ ಮೆಟರ್ನಿಟಿ ಸಿಕ್ ಫಾರ್ ವುಮೆನ್. ಸೊ ಈ ಪಾಯಿಂಟ್ ಅರ್ಥ ಏನಂತಂದ್ರೆ ಕೆಲಸದ ಸ್ಥಳಗಳಲ್ಲಿ ಒಳ್ಳೆಯ ವಾತಾವರಣ ಅಂದ್ರೆ ಒಳ್ಳೆ ವರ್ಕಿಂಗ್ ಕಂಡೀಷನ್ ನ ನಿರ್ಮಾಣ ಮಾಡಿಕೊಡೋದು ಅಂತ ಅರ್ಥ. ಮತ್ತೆ ಈ ವುಮೆನ್ಸ್ ಗಳಿಗೆ ಫಾರ್ ಎಕ್ಸಾಂಪಲ್ ಅವರು ಪ್ರೆಗ್ನೆಂಟ್ ಆಗಿದ್ರೆ, ಸೊ ಡೆಲಿವರಿ ಆದ ನಂತರ ಅವ್ರಿಗೆ 6 months ಪೇಯ್ಡ್ ಲೀವ್ ಕೊಡ್ತಾರೆ. ಅವ್ರ ಕೆಲ್ಸಕ್ಕೆ ಬಂದ್ ಆ 6 months ಲೀವ್ ಕೊಡ್ತಾರೆ. ಮತ್ತೆ ಮಂತ್ಲಿ ಅವರು ಕೆಲ್ಸಕ್ಕೆ ಬಂದಿಲ್ಲ ಅಂತ ಸ್ಯಾಲ್ರಿ ಕಟ್ ಮಾಡಲ್ಲ, ಅವ್ರ ಫುಲ್ ಸ್ಯಾಲ್ರಿ ಕೊಡ್ತಾರೆ. ಸೊ ಇದನ್ನ ಕೊಡೋದ್ರ ಮುಖಾಂತರ ಈ ಒಂದು ಪಾಯಿಂಟ್ ಅಚೀವ್ ಆಗಿದೆ. ಟು ಸೆಕ್ಯೂರ್ ದ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್, ಕೈಗಾರಿಕಾ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ ಅಂತಂದ್ರೆ ಈ ಕಾರ್ಮಿಕರಲ್ಲೇ ಈಗ ಎಲೆಕ್ಷನ್ಗಳನ್ನ ಮಾಡ್ಕೋತಾರೆ, ಕಾರ್ಮಿಕರಿಗೆ ಒಬ್ರು ಅಧ್ಯಕ್ಷರನ್ನ ಮಾಡ್ತಾರೆ, ವರ್ಕರ್ಸ್ ಪ್ರೆಸಿಡೆಂಟ್ ಅಂತ. ಸೊ ವರ್ಕರ್ಸ್ ಪ್ರೆಸಿಡೆಂಟ್ಗೆ ಬಂದು ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಏನಿರುತ್ತೆ ಅವ್ರಿಗೂ ಒಂದ್ ಸ್ವಲ್ಪ ಪವರ್ ಬರುತ್ತೆ ಪ್ರೆಸಿಡೆಂಟ್ ಅಂತ ಆದ್ಮೇಲೆ. ಸೊ ಕೈಗಾರಿಕಾ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆ. ನೆಕ್ಸ್ಟ್, ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಹೆಲ್ತ್ ಅಂತಂದ್ರೆ ಸಾರ್ವಜನಿಕ ಆರೋಗ್ಯ ಮತ್ತು ಜೀವನವನ್ನು ಸುಧಾರಿಸುವುದು ಅಂತ ಅರ್ಥ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಮೊದಲನೇದು ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಅಂತ ಇದೆಯಲ್ಲ, ಅದು ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಫುಲ್ ಈ ಲೈನ್ ಕೇಳ್ಬಿಡ್ತಾರೆ, ಅಪ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದ ಪೀಪಲ್ ಬೈ ಎಂಜೂರಿಂಗ್ ದ ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಜಸ್ಟಿಸ್. ಈ ಒಂದು ಸ್ಟೇಟ್ಮೆಂಟ್ ನ ಕೊಟ್ಬಿಟ್ಟು ಈ DPSP ನಲ್ಲಿ ಯಾವ ಆರ್ಟಿಕಲ್ ಅಂಡರ್ ಅಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಆರ್ಟಿಕಲ್ ನಂಬರ್ 38 ಅದು. ಸೊ ಇದು ಯಾವ ಪ್ರಿನ್ಸಿಪಲ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ತರ ಆಗಿದೆ ಅಂತ ಕೇಳಿದ್ರೆ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್. ಮತ್ತೆ ರೈಟ್ ಟು ಮೀನ್ಸ್ ಆಫ್ ಲೈವ್ಲಿಹುಡ್ ಟು ಆಲ್, ಈ ಒಂದು ಎರಡನೇ ಪಾಯಿಂಟ್ ಬಂದು ಆರ್ಟಿಕಲ್ ನಂಬರ್ 39 ಅಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಬಂದು ಪ್ರಮೋಟ್ ಈಕ್ವಲ್ ಜಸ್ಟಿಸ್ ಅಂಡ್ ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ಪುವರ್, ಇದು ಬಂದು ಆರ್ಟಿಕಲ್ 39A ಅಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಬಂದು ಟು ಪ್ರೊವೈಡ್ ಜಸ್ಟ್ ಆನ್ ಹ್ಯೂಮನ್ ಕಂಡೀಷನ್ ಫಾರ್ ವರ್ಕ್ ಅಂಡ್ ಪ್ರೊವೈಡಿಂಗ್ ಮೆಟರ್ನಿಟಿ ಅಂಡ್ ಸಿಕ್ ಫಾರ್ ವುಮೆನ್, ಇದು ಬಂದು ಆರ್ಟಿಕಲ್ ನಂಬರ್ 42 ನಲ್ಲಿ ಕವರ್ ಆಗಿದೆ. ಈ ರೈಟ್ ಟು ವರ್ಕ್ 4th ಪಾಯಿಂಟ್, ನಾನು 5th ಪಾಯಿಂಟ್ ಹೇಳ್ಬಿಟ್ಟೆ ಮತ್ತೆ. ರೈಟ್ ಟು ವರ್ಕ್, ಪಬ್ಲಿಕ್ ಅಸಿಸ್ಟೆನ್ಸ್ ಟು ಅನ್ಎಂಪ್ಲಾಯ್ಮೆಂಟ್, ಓಲ್ಡ್ ಏಜ್, 6 ಡಿಸೇಬಲ್ಡ್, ಇದು ಬಂದು ಆರ್ಟಿಕಲ್ ನಂಬರ್ 41 ಅಲ್ಲಿ ಕವರ್ ಆಗಿದೆ. ಟು ಸೆಕ್ಯೂರ್ ಪಾರ್ಟಿಸಿಪೇಷನ್ ಆಫ್ ದ ವರ್ಕರ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರಿ, ಇದು ಬಂದು ಆರ್ಟಿಕಲ್ ನಂಬರ್ 43A ನಲ್ಲಿ ಕೇಳಿದ್ದಾರೆ. ಇದು ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಅಲ್ಲಿ FDA ಕ್ವಶನ್ ಇದು 43A. ಯಾವುದು? ಟು ಸೆಕ್ಯೂರ್ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. ನೆಕ್ಸ್ಟ್ ಬಂದು ಟು ರೈಸ್ ದ ಲೆವೆಲ್ ಆಫ್ ನ್ಯೂಟ್ರಿಷನ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂಡ್ ಹೆಲ್ತ್, ಇದು ಬಂದು ಆರ್ಟಿಕಲ್ ನಂಬರ್ 47 ಅಲ್ಲಿ ಕವರ್ ಆಗುತ್ತೆ. ಸೊ ಈಗ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಗಾಂಧಿಯನ್ ತತ್ವಗಳನ್ನ ನಾವು ನೋಡೋದಾದ್ರೆ, ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ ಅಂಡ್ ಟು ಪ್ರೊವೈಡ್ ದೆಮ್ ಪವರ್ಸ್ ಟು ಆಕ್ಟ್ ಯೂನಿಟ್ಸ್ ಆಫ್ ಸೆಲ್ಫ್ ಗವರ್ನಮೆಂಟ್ ಅಂತಂದ್ರೆ ಗ್ರಾಮ ಪಂಚಾಯಿತಿಗಳ ಸ್ಥಾಪನೆ ಮಾಡೋದು ಮತ್ತೆ ಅವುಗಳಿಗೆ ಅಧಿಕಾರ ಕೊಡೋದು ಈ ಗಾಂಧಿಯನ್ ಪ್ರಿನ್ಸಿಪಲ್ ನ ಉದ್ದೇಶ.
ಈ ಒಂದು ಪಾಯಿಂಟ್ ಬಂದು ಆರ್ಟಿಕಲ್ 14 ನಲ್ಲಿ ಇದೆ. ಇದು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ಜಾಸ್ತಿ ಸಲ ಕೇಳಿರೋದು ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಲ್ಲಿ ವಿಲೇಜ್ ಪಂಚಾಯತ್ ಯಾವ ಆರ್ಟಿಕಲ್ ನಲ್ಲಿ ಮೆನ್ಷನ್ ಆಗಿದೆ ಅಂತ. ಸೊ ಆರ್ಟಿಕಲ್ ನಂಬರ್ 40. ಮತ್ತೆ 1959ರಲ್ಲಿ ಮೊದಲನೇ ಪಂಚಾಯತ್ ರಾಜ್ ಸಿಸ್ಟಮ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಯ್ತು. ಅದು ಎಲ್ಲಿ ಅಂತಂದ್ರೆ ರಾಜಸ್ಥಾನ್ ರಾಜ್ಯದ ನಾಗೂರ್ ಅನ್ನೋ ಒಂದು ಗ್ರಾಮದಲ್ಲಿ. ಸೊ ಈ ನಾಗೂರ್ ಅನ್ನೋ ಒಂದು ಗ್ರಾಮ ಮತ್ತೆ 1959 ಈ ಇಯರ್ ಎರಡು ಇಂಪಾರ್ಟೆಂಟ್. ಮತ್ತೆ ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ರಾಜಸ್ಥಾನ್ ಅಂತ, ಅದೊಂದು ಸ್ಟೇಟ್ ನೇಮು ತುಂಬಾ ಇಂಪಾರ್ಟೆಂಟ್. ಟು ಆರ್ಗನೈಸ್ ವಿಲೇಜ್ ಪಂಚಾಯತ್ ಅಂಡ್ ಟು ಪ್ರೊವೈಡ್ ದೆಮ್ ಪವರ್ಸ್ ಟು ಆಕ್ಟ್ ಯೂನಿಟ್ಸ್ ಆಫ್ ಸೆಲ್ಫ್ ಗವರ್ನಮೆಂಟ್. ಸೊ ಈ ಗವರ್ನಮೆಂಟ್ ವಿಲೇಜ್ ಪಂಚಾಯತ್ ಗಳನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ 1959 ಅಲ್ಲಿ ಫಸ್ಟ್ ವಿಲೇಜ್ ಪಂಚಾಯತ್ ರಾಜ್ ಸಿಸ್ಟಮ್ ಎಸ್ಟಾಬ್ಲಿಷ್ ಆಗುತ್ತೆ. ನೋಡುತ್ತೆ ಫಸ್ಟ್ 1959 ಇಂದ ಒಂದು 1990 ತನಕ ನೋಡುತ್ತೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ. ಆಮೇಲೆ ಈ ಸೆಂಟ್ರಲ್ ಗವರ್ನಮೆಂಟ್ ಅಂದ್ರೆ ಪಾರ್ಲಿಮೆಂಟ್ ಗೆ ಅರ್ಥ ಆಗುತ್ತೆ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತ. ಮತ್ತೆ ಇನ್ನು ಇದನ್ನ ಮತ್ತೆ ಜಾಸ್ತಿ ಬಲಗೊಳಿಸ್ಬೇಕು ಅಂತ ಏನ್ ಮಾಡುತ್ತೆ, ಇದನ್ನ ಒಂದು ಸಪರೇಟ್ ಶೆಡ್ಯೂಲ್ ಮಾಡೇನೆ ಸೇರ್ಸ್ಬಿಡ್ತಾರೆ ವಿಲೇಜ್ ಪಂಚಾಯತ್ ಅಂತ. ಅದ್ ಬಂದು ಶೆಡ್ಯೂಲ್ ನಂಬರ್ 12 ನಾವು ನೋಡಿದೀವಿ ಅಲ್ಲಿ. ನೆಕ್ಸ್ಟ್, ಟು ಪ್ರಮೋಟ್ ಕಾಟೇಜ್ ಇಂಡಸ್ಟ್ರೀಸ್ ಇನ್ ರೂರಲ್ ಏರಿಯಾ. ಸೊ ಈ ಕಾಟೇಜ್ ಇಂಡಸ್ಟ್ರಿನ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಥಾಪನೆ ಮಾಡೋದು. ಸೊ ಅದ್ ಬಂದು ಆರ್ಟಿಕಲ್ ನಂಬರ್ 43 ನಲ್ಲಿ ಕವರ್ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೋಆಪರೇಟಿವ್ ಸೊಸೈಟಿ. ಓಕೆ, ಸಹಕಾರ ಸಂಘಗಳು ಅಥವಾ ಸಹಕಾರ ಸಂಸ್ಥೆಗಳನ್ನ ಸ್ಥಾಪನೆ ಮಾಡೋದು. ಸೊ ಇದು ಬಂದು ಆರ್ಟಿಕಲ್ ನಂಬರ್ 43B ನಲ್ಲಿ ಬರುತ್ತೆ. ಸೊ ಇದು ಹೇಗೆ ಅಚೀವ್ ಆಗಿದೆ ಅಂತಂದ್ರೆ 2011ರಲ್ಲಿ ಪಾರ್ಲಿಮೆಂಟ್ ಏನ್ ಮಾಡ್ತು, 97ನ ತಿದ್ದುಪಡಿ ತಂದು ಈ ಕೋಆಪರೇಟಿವ್ ಸೊಸೈಟಿ ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರ ನಿರ್ವಹಿಸ್ತು. ಸೊ ಮೊದಲನೇ ಕೋಆಪರೇಟಿವ್ ಸೊಸೈಟಿ ಎಸ್ಟಾಬ್ಲಿಷ್ ಆಗಿದ್ದೆ ಕರ್ನಾಟಕದಲ್ಲಿ, ಅದು ಅನ್ನೋದು ತುಂಬಾ ವಿಶೇಷ. ಅದು ಬಂದು ಗದಗಲ್ಲಿ ಕಣಗಿನ ಹಾಲ್ ಅನ್ನೋ ಒಂದು ಹಳ್ಳಿನಲ್ಲಿ ಫಸ್ಟ್ ಸಹಕಾರ ಸಂಘ ಸ್ಥಾಪನೆ ಆಯಿತು. It is the first state to bring Karnataka is the first state to bring cooperative society to promote educational and economic interests of SC/STs. ಸೊ ಈ SC ಗಳು ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗದವರ ಎಜುಕೇಶನ್ ಅಂತಂದ್ರೆ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಮೇಲೆತ್ತುವುದು ಸಹ ಇದರ ಒಂದು ಉದ್ದೇಶ. ಟು ಪ್ರೊಹಿಬಿಟ್ ದ ಕನ್ಸಂಪ್ಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅಂಡ್ ಡ್ರಗ್ಸ್. ಇಂಟಾಕ್ಸಿಕ್ ಡ್ರಿಂಕ್ಸ್ ಅಂತಂದ್ರೆ ಈ ಒಂದು ಸರಾಯಿ ಆಗಿರ್ಬೋದು, ಮತ್ತೆ ಈ ಡ್ರಗ್ಸ್ ಅಂತಂದ್ರೆ ಮಾದಕ ವಸ್ತುಗಳು. ಸೊ ಇದನ್ನ ಬ್ಯಾನ್ ಮಾಡೋದು ಈ ಗಾಂಧಿಯನ್ ಪ್ರಿನ್ಸಿಪಲ್ ನ ಒಂದು ಉದ್ದೇಶ. ನೆಕ್ಸ್ಟ್, ಪ್ರೊಹಿಬಿಷನ್ ಆಫ್ ಸ್ಲಾಟರ್ ಆಫ್ ಕೌಸ್. ಕಸಾಯಿ ಖಾನೆಗಳನ್ನ ಬ್ಯಾನ್ ಮಾಡೋದು ಇದರ ಒಂದು ಉದ್ದೇಶ. ಸೊ ಈಗ ಲಿಬರಲ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಂತಂದ್ರೆ ಬೌದ್ಧಿಕ ಮತ್ತು ಉದಾರವಾದಿ ತತ್ವಗಳು ಅಂತ. ಇದರ ಅಡಿಯಲ್ಲಿ ಯಾವ್ದು ಬರುತ್ತೆ ಒಂದು ಕಾನ್ಸೆಪ್ಟ್ಸ್ ಗಳು ಅಂತ ನೋಡೋದಾದ್ರೆ, ಟು ಸೆಕ್ಯೂರ್ ಫಾರ್ ಆಲ್ ಸಿಟಿಸನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಕಂಟ್ರಿ ಅಂತಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ, ಎಲ್ಲಾ ನಾಗರಿಕರಿಗೂ ಏಕರೂಪ ನಾಗರಿಕ ಸಂಹಿತೆ ಅಂತ ತರೋದು. ಅಂತಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಇಸ್ಲಾಂ ಅವ್ರಿಗೆ ಅವ್ರದೇ ಆದಂತ ಒಂದು ಲಾ ಇದೆ, ಶರಿಯತ್ ಲಾ ಅಂತ. ಮತ್ತೆ ಈ ನಾರ್ತ್ ಇಂಡಿಯಾದಲ್ಲಿ ಈ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಈ ಕಡೆ ಎಲ್ಲ ಕಾಪ್ ಪಂಚಾಯತ್ಸ್ ಅಂತ ಅಸ್ತಿತ್ವದಲ್ಲಿದೆ ಇನ್ನು. ಸೊ ಅಲ್ಲಿ ಅವ್ರವ್ರ ಓನ್ ರೂಲ್ಸ್ ನಡೀತಾ ಇದೆ ಅಟ್ ಪ್ರೆಸೆಂಟ್ ಟಿಲ್ ಡೇಟ್ ಸಹ. ಅಂತಂದ್ರೆ ಈಗ ಅವ್ರೂರಲ್ಲಿ ಏನಾದ್ರು ಒಂದು ಅಪರಾಧ ಆಯ್ತು ಅಂತಂದ್ರೆ ಅವರು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ಅಲ್ಲಿ ಪಂಚಾಯತಿ ಸೇರಿಸ್ತಾರೆ. ಅಲ್ಲಿ ಒಂಥರ ವಿಚಿತ್ರವಾದ ಶಿಕ್ಷೆಗಳನ್ನ ಕೊಡ್ತಾರೆ ಅವ್ರಿಗೆ. ಮತ್ತೆ ಇಲ್ಲಿ ಇಸ್ಲಾಂನಲ್ಲೂ ಅಷ್ಟೇ, ಅಲ್ಲಿ ಶರಿಯತ್ ಲಾ ಅದ್ರ ಪ್ರಕಾರ ಇನ್ನು ಕೆಲವು ಕಡೆ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಸೊ ಈ ಕಾಪ್ ಪಂಚಾಯತ್ಸ್ ಅಲ್ಲಿ ವಿಚಿತ್ರವಾದ ಆದೇಶಗಳನ್ನೆಲ್ಲ ಕೊಡ್ತಾರೆ. ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಮಹಿಳೆಯರು ಬಂದು ಮೊಬೈಲ್ ನ ಯೂಸ್ ಮಾಡೋ ಹಾಗಿಲ್ಲ, ಮತ್ತೆ ಸ್ಕರ್ಟ್ಸ್ ಗಳನ್ನ ಅವ್ರು ಹಾಕೊಳ್ಳೋ ಹಾಗಿಲ್ಲ, ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಸೊ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಎಲ್ರಿಗೂ ಒಂದೇ ಕೋಡ್ ಅಂತಂದ್ರೆ ಎಲ್ರಿಗೂ ಒಂದೇ ಕಾನೂನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟೇ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಾನ್ಸೆಪ್ಟ್. ಸೊ ಇದನ್ನ ಜಾರಿಗೆ ತರಬೇಕು ಅಂತ ಇವಾಗೂ ಸಹ ಒಂದು ಡಿಸ್ಕಷನ್ ನಡೀತಾ ಇದೆ.
ಸೊ ಇದು ಬಂದು ಲಿಬರಲ್ ಅಂಡ್ ಇಂಟೆಲೆಕ್ಚುಯಲ್ ಪ್ರಿನ್ಸಿಪಲ್ಸ್ ಅಡಿಯಲ್ಲಿ ಬರುತ್ತೆ. ಸೊ ಈಗ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಪ್ರಾವಿಷನ್ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತಂದ್ರೆ ಆರ್ಟಿಕಲ್ ನಂಬರ್ 44. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಯಾವ ಆರ್ಟಿಕಲ್ ಅಲ್ಲಿ ಬರುತ್ತೆ ಅಂತ ಕ್ವಶನ್ 2019 ಜೂನ್ ನಲ್ಲಿ ನಡೆದಂತ PWD ಕ್ವಶನ್ ಪೇಪರ್ ನಲ್ಲಿ ಬಂದಿತ್ತಿದು. ಟು ಪ್ರೊವೈಡ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂಡ್ ಟು ಪ್ರೊವೈಡ್ ಎಜುಕೇಶನ್ ಅಪ್ ಟು 6 years. ಮಕ್ಕಳಿಗೆ ಉಚಿತವಾಗಿ 6 ವರ್ಷದ ಗಂಟ ಕಡ್ಡಾಯ ಶಿಕ್ಷಣ ಕೊಡೋದು. ಮತ್ತೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಅಂತಂದ್ರೆ ಅವರಿಗೆ ಆರೋಗ್ಯ ರಕ್ಷಣೆಗೆ ಒತ್ತು ನೀಡೋದು. ನೆಕ್ಸ್ಟ್ ಬಂದು ಟು ಆರ್ಗನೈಸ್ ಅಗ್ರಿಕಲ್ಚರಲ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಇನ್ ದ ಸೈಂಟಿಫಿಕ್ ವೇ ಅಂತಂದ್ರೆ ಈಗ ಈ ಅಗ್ರಿಕಲ್ಚರ್ ಕೃಷಿ ನಮ್ಮ ಇಂಡಿಯಾದಲ್ಲಿ ಹೇಗ್ ನಡೀತಾ ಇದೆ ಅಂತಂದ್ರೆ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಅವರು ಈಗೂ ಸಹ ಬಳಸ್ತಾ ಇಲ್ಲ, ಎಲ್ಲ ಇನ್ನು ಓಲ್ಡ್ ಮೆಥಡ್ ಅಲ್ಲೇ ಇದ್ದಾರೆ. ಸೊ ಈ ಓಲ್ಡ್ ಮೆಥಡ್ ಯೂಸ್ ಮಾಡೋದ್ರಿಂದ ಏನಂತಂದ್ರೆ ಈ ಮ್ಯಾನ್ ಪವರ್ ಜಾಸ್ತಿ ಖರ್ಚಾಗುತ್ತೆ, ಜೊತೆಗೆ ಈ ಪ್ರೊಡಕ್ಟಿವಿಟಿ ಅಂತಂದ್ರೆ ಇಳುವರಿನೂ ಕಡಿಮೆ ಆಗುತ್ತೆ. ಸೊ ಅನಿಮಲ್ ಹಸ್ಬೆಂಡ್ರಿ ಬಂತು ಅಂತಂದ್ರೆ ಪಶುಸಂಗೋಪನೆ ಇಲ್ಲಿ ಏನಂತಂದ್ರೆ ಇನ್ನು ಈ ನಾಡ್ ಹಸುಗಳೆಲ್ಲ ಇನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಬಂದು ಈ ಹಾಲು ಕೊಡೋದೆಲ್ಲ ತುಂಬಾ ಕಡಿಮೆ. ಸೊ ಈ ಸೀಮೆಸ್ಗಳು, ಈ ಜರ್ಸಿ, ಹೊಳಲ್ಕರ್ ಈ ತರ ಹಸುಗಳಲ್ಲಿ ಸೊ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಟು ಆರ್ಗನೈಸ್ ಅಗ್ರಿಕಲ್ಚರ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಅಂತಂದ್ರೆ ಈ ಅಗ್ರಿಕಲ್ಚರ್ ಕೃಷಿನಲ್ಲಿ ಹೊಸ ಹೊಸ ಎಕ್ವಿಪ್ಮೆಂಟ್ ಗಳನ್ನ ಯೂಸ್ ಮಾಡ್ಕೊಂಡು, ಸೈಂಟಿಫಿಕ್ ಮೆಥಡ್ ಗಳನ್ನ ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಈ ಡ್ರಿಪ್ ಇರಿಗೇಷನ್ ಅಂತದೆಲ್ಲ ಯೂಸ್ ಮಾಡ್ಕೊಂಡು ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಬೇಕು, ಅದ್ರಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಮುಂದುವರಿಬೇಕು, ಅನಿಮಲ್ ಹಸ್ಬೆಂಡ್ರಿ ನಲ್ಲಿ ಮುಂದುವರಿಬೇಕು, ವೈಜ್ಞಾನಿಕ ಮೆಥಡ್ ಗಳನ್ನ ಯೂಸ್ ಮಾಡ್ಕೊಂಡು ಅನ್ನೋದೇ ಈ ಪಾಯಿಂಟ್ ನ ಒಂದು ಅರ್ಥ. ಟು ಪ್ರೊಟೆಕ್ಟ್ ಅಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಅಂಡ್ ಸೇಫ್ ಗಾರ್ಡ್ ಫಾರೆಸ್ಟ್ ಅಂಡ್ ವೈಲ್ಡ್ ಲೈಫ್. ಸೊ ಈ ಎನ್ವಿರಾನ್ಮೆಂಟ್ ನ ಪ್ರೊಟೆಕ್ಟ್ ಮಾಡೋದು ಮತ್ತೆ ಅದನ್ನ ಇಂಪ್ರೂವ್ ಮಾಡೋದು ಸಹ ಒಂದು ಉದ್ದೇಶ ಇದ್ರದ್ದು. ಮತ್ತೆ ವೈಲ್ಡ್ ಲೈಫ್ ಅಂತಂದ್ರೆ ವನ್ಯಜೀವಿ ಸಂರಕ್ಷಣೆ ಮಾಡೋದು. ಟು ಪ್ರೊಟೆಕ್ಟ್ ಮಾನ್ಯುಮೆಂಟ್ಸ್ ಪ್ಲೇಸಸ್ ಹ್ಯಾವಿಂಗ್ ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಈ ಕೆಲವು ಸ್ಮಾರಕಗಳನ್ನ ರಕ್ಷಣೆ ಮಾಡೋದು, ಮತ್ತೆ ಇಂಡಿಯನ್ ಹೆರಿಟೇಜ್ ಕಾಪಾಡುವಂತಹ ಒಂದೊಂದು ಸ್ಥಳಗಳಿವೆ. ಸೊ ಅಂತ ಸ್ಥಳಗಳನ್ನ ಕಾಪಾಡೋದು ಸಹ ಒಂದು ಇರೋದು ಉದ್ದೇಶ. ಟು ಸಪರೇಟ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಅಂತಂದ್ರೆ ನ್ಯಾಯಾಂಗನ ಬಂದು ಕಾರ್ಯಾಂಗದಿಂದ ಸಪರೇಟ್ ಮಾಡೋದು ಅಂತಂದ್ರೆ ಜುಡಿಷಿಯರಿನ ಅಂದ್ರೆ ಯಾರದೇ ಅಂಡರ್ ಅಲ್ಲಿ ಇಡಬಾರ್ದು. ಸೊ ಅದು ಫ್ರೀಯಾಗಿ ಕಾರ್ಯನಿರ್ವಹಿಸಬೇಕು, ಯಾರ ಇನ್ಫ್ಲೂಯೆನ್ಸು ಅಲ್ಲಿ ನಡೆಯೋ ಹಾಗಿಲ್ಲ. ಸೊ ಅದು ಒಂದು ಇದರ ಉದ್ದೇಶ. ನೆಕ್ಸ್ಟ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ ಟು ಹ್ಯಾವ್ ಹೆಲ್ತಿ ರಿಲೇಶನ್ಶಿಪ್ ವಿತ್ ಅದರ್ ಕಂಟ್ರೀಸ್. ಸೊ ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಶಾಂತಿ ಕಾಪಾಡ್ಕೊಳ್ಳೋದು ಸಹ ಒಂದು ಈ ಉದಾರವಾದಿ ತತ್ವಗಳಲ್ಲಿ ಬರುತ್ತೆ. ಸೊ ಕಾನ್ಫ್ಲಿಕ್ಟ್ ಬಿಟ್ವೀನ್ DPSP ಅಂಡ್ ಫಂಡಮೆಂಟಲ್ ರೈಟ್ಸ್ ಇದನ್ನ ನೋಡೋದಾದ್ರೆ ಕೆಲವು ಪ್ರಕರಣಗಳು ಕೋರ್ಟ್ ಹೋಗ್ತವೆ. ಅದ್ ಬಂದು ಏನ್ಕೆ ಅಂತಂದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಈ ಮೂಲಭೂತ ಹಕ್ಕುಗಳು ಇವೆರಡರಲ್ಲಿ ಯಾವುದುಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಯಾವುದು ಶ್ರೇಷ್ಠ ಅನ್ನೋ ಒಂದು ಸಂಬಂಧಪಟ್ಟಂತೆ ಒಂದು 3 ಪ್ರಕರಣಗಳು ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತವೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿರೋ ಈ 3 ಪ್ರಕರಣಗಳನ್ನ ನಿಮ್ಗೆ ಹೇಳ್ತೀನಿ. ಮೊದಲನೇದು ಬಂದು ಚಂಪಕಂ ದೊರೆಯರಾಜನ್ ಕೇಸ್ 1951. ಸೊ ಈ ಒಂದು ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತಂದ್ರೆ, ಇನ್ ಕೇಸ್ ಆಫ್ ಕಾನ್ಫ್ಲಿಕ್ಟ್ ಬಿಟ್ವೀನ್ DPSP ಅಂಡ್ ಫಂಡಮೆಂಟಲ್ ರೈಟ್ಸ್, ದ ಫಂಡಮೆಂಟಲ್ ರೈಟ್ಸ್ ಪ್ರಿವೈಲ್ಡ್ ಓವರ್ DPSP. ಸುಪ್ರೀಂ ಕೋರ್ಟ್ ಮೇಡ್ DPSP ಆಸ್ ಎ ಸಬ್ಸಿಡರಿ ಟು ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುತ್ತವೆಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪು ನೀಡುತ್ತೆ ಇದರಲ್ಲಿ. ಅಂತಂದ್ರೆ DPSP ಬಂದು ಮೂಲಭೂತ ಹಕ್ಕುಗಳ ಕೆಳಗಡೆ ಅಂತಂದ್ರೆ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬಂದು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುತ್ತೆ ಇವೆಲ್ಲ. ಸೊ ಫಂಡಮೆಂಟಲ್ ರೈಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್. ಅದಕ್ಕೆ ಫಂಡಮೆಂಟಲ್ ರೈಟ್ಸ್ಗೆ ಕಾನೂನಿನಲ್ಲೇ ರಕ್ಷಣೆ ಇದೆ, ಬಟ್ ಈ DPSPಗೆ ಕಾನೂನಲ್ಲಿ ರಕ್ಷಣೆ ಇಲ್ಲ, ಅವು ಆಪ್ಷನಲ್. ಸೋಷಿಯಲ್ ವೆಲ್ಫೇರ್ ಅಚೀವ್ ಮಾಡಬೇಕು ಅಂತ ಒಂದು ಗಮನದಲ್ಲಿದ್ರೆ ಆ ಸ್ಟೇಟ್ ರೂಲಿಂಗ್ ಮಾಡ್ತಾರೋ ಪಾರ್ಟಿಗಳಿಗೆ ಅದನ್ನ ಗಮನದಲ್ಲಿ ಇಟ್ಕೊಂಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಬೇಕು. ಬಟ್ ಅವಕ್ಕೆ ಕಾನೂನಿನ ರಕ್ಷಣೆ ಇಲ್ಲ, ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಯಾವ ಕೋರ್ಟ್ ಹೋಗಿ ಕ್ವಶನ್ ನಾವು ಮಾಡೋ ಹಾಗಿಲ್ಲ. ಇದೇ ತರ ಇನ್ನೊಂದು ಕೇಸ್ ಯಾವುದು ಅಂತಂದ್ರೆ ಗೋಲಕ್ನಾಥ್ ಕೇಸ್ 1967. ನೋಡಿ, ಕ್ರೊನೊಲಾಜಿಕಲ್ ಆರ್ಡರ್ ನೋಡ್ಕೊಳ್ಳಿ. ಚಂಪಕ ದೊರೆರಾಜನ್ ಕೇಸ್ ಫಸ್ಟ್ ಬಂತ, ಗೋಲಕನಾಥ್ ಕೇಸ್ ಫಸ್ಟ್ ಬಂತ, ಅಥವಾ ಮಿನರ್ವಾ ಮಿಲ್ ಕೇಸ್ ಫಸ್ಟ್ ಬಂತ ಅಂತ ಇದು ಒಂದು ಕ್ವಶನ್ ಆಗಿ ಬರೋ ಸಾಧ್ಯತೆಗಳಿರುತ್ತೆ. ಸೊ ಇದ್ರ ಗೋಲಕ್ನಾಥ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ ಕನ್ಸಿಡರ್ಡ್ ಪಾರ್ಟ್ 3 ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಇರುವಂತದ್ದು ಆರ್ಟಿಕಲ್ ನಂಬರ್ 14 ಇಂದ ಸ್ಟಾರ್ಟ್ ಆಗುವಂತದ್ದು.
Part 3 as a sacrosanct. State shall not implement DPSP or the cost of ಫಂಡಮೆಂಟಲ್ ರೈಟ್ಸ್ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಾಗಿಲ್ಲ. ಸೊ ಈ ಪಾರ್ಟ್ 3 ಇದೆಯಲ್ಲ, ಯಾವುದು ಮೂಲಭೂತ ಹಕ್ಕುಗಳು, ಇದು ಸಂವಿಧಾನದ ಪವಿತ್ರವಾದ ಭಾಗವೆಂದು ಈ ಕೋರ್ಟ್ ನಲ್ಲಿ, ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತೆ. ನೆಕ್ಸ್ಟ್ ಬಂದು ಮಿನರ್ವಾ ಮಿಲ್ ಕೇಸ್ 1980. ಈಗ ನೋಡಿ, ಇದು ಒಂದೊಂದು ಸೆಂಟೆನ್ಸ್ ಇದೆ ಅಷ್ಟೇ, ಒಂದೊಂದು ಕೇಸ್ದು. ಈ ಕೇಸ್ ಯಾರು ಹಾಕಿದ್ರು, ಈ ಉದ್ದೇಶ ಏನು, ಅದು ಇದು ಎಲ್ಲ ಇಂಪಾರ್ಟೆನ್ಸ್ ಅಲ್ಲ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಬರೀ ಅಲ್ಲಿ ರಿಸಲ್ಟ್ ಅಂದ್ರೆ ತೀರ್ಪು ಏನ್ ಕೊಟ್ರು ಅನ್ನೋದು ಮಾತ್ರ ಇಂಪಾರ್ಟೆಂಟ್. ನಾವು ಅಷ್ಟೊಂದು ಮಾತ್ರ ತಿಳ್ಕೊಬೇಕು. ಸೊ ನಾವ್ ಇದ್ರಲ್ಲಿ ಏನ್ ಮಾಸ್ಟರ್ಸ್ ಮಾಡ್ತಾ ಇಲ್ಲ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟು ಬೇಕು ಅಷ್ಟನ್ನ ಮಾತ್ರ ತಿಳ್ಕೊಬೇಕು. ಇದು ಈ ಚಂಪಕ ದೊರೈರಾಜನ್ ಕೇಸ್ ಬಗ್ಗೆ ನೀವು ಕಂಪ್ಲೀಟ್ ತಿಳ್ಕೊಬೇಕು ಅಂತಂದ್ರೆ MA ಇನ್ ಪೊಲಿಟಿಕಲ್ ಸೈನ್ಸೇ ಮಾಡಬೇಕು. ಸೊ ಅದೆಲ್ಲ ಇಂಪಾರ್ಟೆಂಟ್ ಇಲ್ಲ, ಅದೆಲ್ಲ ಇವನ್ ಪ್ರಬಂಧಗಳಿಗೂ ಬರಲ್ಲ. ಸೊ ನೀವು ಇದನ್ನ ಮಾತ್ರ ತಿಳ್ಕೊಳ್ಳಿ, ಆ ಜಡ್ಜ್ಮೆಂಟ್ ಮಾತ್ರ ಇಂಪಾರ್ಟೆಂಟ್, ಆ ಜಡ್ಜ್ಮೆಂಟ್ ಮಾತ್ರ ಹೇಳ್ತಾ ಇದೀನಿ, ಸರಿನಾ? ನೆಕ್ಸ್ಟ್ ಬಂದು ಮಿನರ್ವಾ ಮಿಲ್ ಕೇಸ್ 1980. Supreme Court made DPSP as subsidiary to the fundamental rights, but the Indian Constitution is founded on the bedrock of balance between fundamental rights and DPSP. ಅಂತಂದ್ರೆ ಈ ಒಂದು ಪ್ರಕರಣದಲ್ಲೂ ಸಹ DPSP ಮೂಲಭೂತ ಹಕ್ಕುಗಳ ಕೆಳಗಡೆ, ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಹಕ್ಕುಗಳ ಕೆಳಗಡೆನೆ ಬರುತ್ತೆ. ಫಸ್ಟ್ ಪ್ರಿಫರೆನ್ಸ್ ಬಂದು ಫಂಡಮೆಂಟಲ್ ರೈಟ್ಸ್ಗೆನೆ ಅಂತ ಹೇಳುತ್ತೆ. ಆದ್ರೆ ಈ ಮೇಲ್ಗಡೆ ಎರಡು ಕೇಸಲ್ಲಿ DPSP ಒಂದು ಮಹತ್ವನ ಅವ್ರು ಹೇಳಿಲ್ಲ. ಬಟ್ ಈ ಕೇಸಲ್ಲಿ, ಮಿನರ್ವಾ ಮಿಲ್ ಕೇಸಲ್ಲಿ DPSPಗೂ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಂತ ಹೇಳಿದ್ದಾರೆ. ಅದು ಯಾವ ಒಂದು ಸ್ಟೇಟ್ಮೆಂಟ್ ಮುಖಾಂತರ ಹೇಳಿದ್ದಾರೆ ಅಂತಂದ್ರೆ, ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ, ಇಸ್ ಫೌಂಡೆಡ್ ಆನ್ ದ ಬೆಡ್ ರಾಕ್ ಆಫ್ ದ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಅಂಡ್ DPSPs ಅಂತಂದ್ರೆ ಇವುಗಳ ಮೇಲೆ, ಫಂಡಮೆಂಟಲ್ ರೈಟ್ಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಮೇಲೆ ಈ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ನಿಂತಿದೆ. ಅಂದ್ರೆ ಇವೆರಡು ಒಂಥರ ವೀಲ್ಗಳ ತರ. ದೇ ಟುಗೆದರ್ ಕಾನ್ಸ್ಟಿಟ್ಯೂಟ್ ದ ಕೋರ್ ಆಫ್ ಕಮಿಟ್ಮೆಂಟ್ ಟು ಸೋಷಿಯಲ್ ರೆವಲ್ಯೂಷನ್. ದೇ ಆರ್ ಲೈಕ್ ಟೂ ವೀಲ್ಸ್ ಆಫ್ ಎ ಚಾರಿಯಟ್. ಅವು ಒಂದು ರಥದ ಚಕ್ರಗಳಂತೆ. ಸೊ ಅವೆರಡು ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ರಥ ಕರೆಕ್ಟ್ ಆಗಿ ಹೋಗೋದು, ನಿಂತ್ಕೊಳ್ಳೋದು ಆಗುತ್ತೆ. ಅವೆರಡರಲ್ಲಿ ಯಾವುದೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕಾನ್ಸ್ಟಿಟ್ಯೂಷನ್ಗೆ ಅಪಾಯ ಇದೆ ಅನ್ನೋ ಅರ್ಥದಲ್ಲಿ ಮಿನರ್ವಾ ಮಿಲ್ ಕೇಸ್ ಹೇಳಿದೆ. ಸೊ ಇದರಲ್ಲಿ ಏನಾಯ್ತು ಅಂತಂದ್ರೆ, ಮಿಕ್ಕಿದೆರಡು ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳಿದ್ರು, ಈ ಕೇಸಲ್ಲೂ ಹೇಳಿದೆ. ಬಟ್ DPSP ಅದು ಎಷ್ಟು ಇಂಪಾರ್ಟೆಂಟ್ಸ್ ಅಂತ ಹೇಳಿದೆ. ಸೊ ಇದಿಷ್ಟೇ ಇವತ್ತಿನ ಕ್ಲಾಸ್. ನೆಕ್ಸ್ಟ್ ಟಾಪಿಕ್ ಬಂದು ಫಂಡಮೆಂಟಲ್ ಡ್ಯೂಟೀಸ್ ಅಂತ. ಇದನ್ನ ನಾನು ನಿಮ್ಗೆ ನಾಳೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ.